ಕಂಪನಿ ಮಾರಕ್ಕೆ ಇಲ್ಲಿ ಬಂದು ಹೇಳ್ತೀವಿ ನಾವು ಕ್ಯಾಶ್ ಬಂದ್ ಮಾಡೋದು ಇಲ್ಲಿ ಹೂವು ಹೋಗೋದು ಮಾಡ್ಕೊಂಡು ಬಾರ್ಸೋದೇನು ನಾವಿಲ್ಲಿ ಊರಿಗೆ ಕಾಲಿಟ್ಟರೆ ಸಾಕು, ಹಸುಗೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗರಲ್ಲಿ ಆಗುತ್ತದೆ ಪುಳಕ, ಗಂಟುತ್ತದೆ ಮಹಾಕಳಂಕ. ನೋಡುಗರ ಕಣ್ಣು ಎರಡಿದ್ದರು, ನೋಟ ಮಾತ್ರ ಒಂದೇ. ನಾನು ನಿರ್ಮಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡ ಭಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜಾ. ಅಂದಾಗ ಈ ಜಯರಾಜ್ ಹೆಸರನ್ನು ಕೇಳಿದರೆ ಎದುರಾಳಿಗಳ ನರನಾಡಿಯಲ್ಲಿ ಹರಿಯುವ ರಕ್ತವು ಕೂಡ ಅಂತಂದರೆ ನಾನು ಕಟ್ಟದ್ರ ಬೆಕ್ಕಿಗೆ ಅಡ್ಡವಾಗಿ ನಿಂತಿರುವ ಆ ಕೂರ್ಲಿಂಗದ ಹೊಲವನ್ನು ಪಡೆದುಕೊಳ್ಳಕ್ಕೆ ಹೋದರೆ ಅಡ್ಡ ಬರುವನಲ್ಲ ಆ ಕೂರ್ಲಿಂಗನ ತಮ್ಮ ಅರ್ಜುನ. ಏ ಅರ್ಜುನ, ಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ ಬಿರುಗಾಳಿಯಾಗಿ ನಿನ್ನ ಮನೆ ಹೊತ್ತು ಸೊಂಟ್ರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನನ್ನು ಗಾಳಿಗೆ ತೂರದಿದ್ದರೆ ಮೇರಾ ನಾಮ್ ಜಯರಾಜ್ ಕೋ ನೈ ಹೋಗಾ. ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಹೆದರಿಸಿ ಹೋದನಂತಲ್ಲ ಆ ಬಣ್ಣ ಬಡ್ಡಿ ಮಗ ಅರ್ಜುನ. ಸಾವುಕಾರ ಏನು ಕೇಳಾಕ ಹತ್ತೀರಿ ಇದನ್ನತನ? ಅಲ್ಲಿ ಕಾಡಿಗೆ ಶಿವ್ ಹೆಂಗೆ ಅನಿಸ್ಕೊತ ರಾಜ ಅನಿಸ್ಕೊಂಡಿರ್ತತ್ರಿ. ಅಂತಾದ ನಿಮ್ಮ ದನಿಗೆ ಬೆಚ್ಚಿ ಬಿದ್ದಿರ್ಬೇಕಾದ ಯಾಕಾಚಿ ತಿಕ್ಕೊಂಡ್ರೆ ಸಾವುಕಾರ ಬರೇ ಹ್ಞೂ ಅನ್ರಿ, ನೋಡಾಕ ಮುದುಕರ್ಗತೆ ಕಾಣ್ತಿರ್ಬೇಕಣ. ಸದ್ದ ಹ್ಞೂ ಅಂದ್ರೆ ಹೊಸಿಕೆ ಹಾಕಿಬಿಡೋಣ್ರಿ ಅದನ್ನ. ಹಸಿಕೆ ಹಾಕುವ ಮುಂಚೆ ಆ ಅರ್ಜುನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು. ಅಂದಾಗ ಈ ಜಯರಾಜ್ ಎಂತ ವಿಷ ಸರ್ಪ ಎಂದು ಗೊತ್ತಾಗ್ತದೆ. ಇದನ್ನು ನೋಡಿದ ಈ ಊರಿನ ಜನ ಭಯ ಪಡಬೇಕು. ಆವಾಗಲೇ ನಮ್ಮ ತಂಟೆಗೆ ಯಾರು ಬರಲ್ಲ ಗೊತ್ತಾ? ಯಾರು ಬರಂಗಿಲ್ಲ. ಅದೇನೋ ಒಂದು ದೊಡ್ಡ ಮಾತು ಗೊತ್ತಂದ್ರಿ, ಅಮ್ಮವ್ರ ಗಂಡ ಅಮ್ಮೀರ ಅಂದ್ರ ಎಣ್ಣಿ ಕೊಟ್ಟಿಗೆ ಅರ್ಜುನ್ ಪರಿಸ್ಥಿತಿ. ಸಾವುಕಾರ ಅದೇನೋ ಅಂದಾರ ಅದ ಹೆಚ್ಚ ಮನುಷ್ಯ ಆತ್ರ ಹಾಕ ಬಿಚ್ಚಿ ಎಣ್ಣೆತ್ರಿ ಭಾಳ ದಿವ್ಸ ಬದುಕಂಗಿಲ್ಲತ್ರಿ, ಭಾಳ ದಿವ್ಸ ಬದುಕಂಗಿಲ್ಲತ್ತ. ಕೋಲಕಾರನೇ, ನೊಣ ಹೆಚ್ಚಾದ ಮಾತ್ರಕ್ಕೆ ಈ ಊರಿನಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರು ಮಾಡಲು ಬಂದರೆ
ಸಾಧ್ಯವಿಲ್ಲದೆ ಯಮಲೋಕಕ್ಕೆ ಕಳಿಸಿಬಿಡುತ್ತಾನೆ ಈ ಜೈರಾಜ್. ಶ್ರೀರಾಮ್ 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 ಶ್ರೀರಾಮ್. ಹೇ ಜಯರಾಜ್, ಬಂದು ತುಂಬಿದ ನಿನ್ನ ಬಂದೂಕಿನಿಂದ ಯಮಲೋಕೆ ಕೇಳಿಸಲು ಇವನೇನು ಆಧಾರದ ಪಿಂಡವಲ್ಲಲೇ ಬಚ್ಚ. ಇವನು ಕನ್ನಡ ತಾಯಿಯ ಪತಿವ್ರತೆ ಹೆಮ್ಮೆಯ ಗಟ್ಟಿ ಪಿಂಡವಿದು. ಅಂದಾಗ ನಿನ್ನ ಬಂದೂಕಿನ ಗುಂಡಿಗೆಗೆ ಬಗ್ಗುವ ಗುಂಡಿಗೆಯಲ್ಲಲೇ. ನಿನ್ನಂತ 100 ಜನ ಬಂದೂಕಿನಿಂದ ಬಂದರು. ಅವರ ಎದೆ ಗುಂಡಿಗೆ ಸೀಳಿ ರಕ್ತ ಕುಡಿಯಲು ಬಂದಿರುವ ಗಂಡುಗಲಿಗಳ ಗಂಡ ಗಂಡು ಗುಂಡಿಗೆ ಇರುವ ಅರ್ಜುನಿವನು. ಹುಷಾರ್. ಏ ಅರ್ಜುನ, ಆರ್ಭಟಿಸಿ ಮಿಂಚು ಮಿಂಚಿ ಮರೆಯಾಗುವಂತೆ ಸ್ವತ್ತಿನಿಂದ ಆರ್ಭಟದ ಮಾತುಗಳನ್ನು ಆಡಿ ಎಡೆಪಾಯಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಮನೆಯ ನಡಗಮ್ಮಕ್ಕೆ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಳಿಸಬೇಕಾಗುತ್ತದೆ. ಎಚ್ಚರ. ಲೇ ಜಯರಾಜ್, ಮೈ ಚರ್ಮ ಸುಳಿಯಲು ಇವನೇನು ನೀನು ಸಾಕಿದ ಕುರಿಮರಿಯಲ್ಲಲೇ. ಇವನು ಕೆರಳಿದ ಸಿಂಹ. ನಿಮ್ಮಂತ ಮದ್ದಾನೆಗಳನ್ನು ಬೆನ್ನಟ್ಟಿ ನಿಮ್ಮನ್ನು ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನಲು ಬಂದಿರುವ ಹಸಿದ ಹೆಪ್ಪುಲಿ. ಹಸಿದ ಯಾಕುಳಿ. ಏ ಯಾಕುಳಿ ಎಂದು ಗಂಭೀರದಿಂದ ಮಾತನಾಡಿದರೆ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸುವೆ. ಹುಷಾರ್. ತಮ್ಮ ಅರ್ಜುನ, ಅದೇನೋ ಅಂತಾರಲ್ಲ, ಅಬ್ಬರ್ಸ್ವಾದದ್ದು ಮಳಿ ಅಲ್ಲತ್ತ ಮತ್ತು ಗಬ್ಬಾಗಂಗಿಲ್ಲ, ಅದು ದನ ಅಲ್ಲತ್ತಪ್ಪ ಅರ್ಜುನ. ಲೇ ಕುಲಕರ್ಣಿ, ಹಂಗಾರು ಹುಣ್ಣಿಗೆ ಕನ್ನಡಿಬೇಕೆಲ್ಲಿ. ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿಯಂತೆ ಬಗಳುವ ನಾಯಿ ನನ್ನ ಮಗ ನೀನು. ಏನು ಗೊತ್ತಿಲ್ಲದ ತರ ನಡೆಸ್ತಾ ಇದೆಯಲ್ಲ ನೀನು. ನಿಮ್ಮ ಸಾಹುಕಾರ ಮತ್ತೊಬ್ಬರ ಹೊಲಕ್ಕೆ ಬೇಲಿ ಹಾಕಲು ಹೊರಟಿರಲ್ಲ. ನಾಚಿಕೆಯಾಗಬೇಕು ನಿಮ್ಮ ಯೇಸು ಜನ್ಮಕ್ಕೆ. ಏ ಅರ್ಜುನ, ಅಂದೇ ನಿನ್ನ ನನಗೆ ಹೇಳಿದ್ರಲ್ಲ ನಿಮ್ಮ ಹೊಲಕ್ಕೆ ಹಣ ಕೊಟ್ಟು ಕಳಿಸ್ತೇನೆಂದು. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ನಿನ್ನ 3 ಎಕರೆ ಜಮೀನಿಂದ ಬಂದಾಗಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ಏನಂದ್ರೆ ಅಬ್ದುಲ್ 3 ಎಕರೆ ಹೊಲ. ಲೇ ಜಯರಾಜ್, ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿತನ. ಒಂದು ಬಂಡೆಯನ್ನು ಅಲುಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು. ಅಂತೆ ಬಲ್ಲವರು ಹೇಳಿದ್ದಾರೆ, ಸಣ್ಣಗೆ 1000 ನೆಬಲ ಅಂತ. ಅಷ್ಟೇ ಯಾಕೆ, ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ 300 ಎಕರೆ ಜಮೀನು ಇದ್ದರೂ ಸಹ ಬೇಕಾಗಿರುವುದು ನನ್ನ 3 ಎಕರೆ ಜಮೀನೆಂಬುದನ್ನು ಮಾತ್ರ ಮರೆಯದೆ. ಅದನ್ನು ಅರಿತು ತಾನೇ ಬೇಲಿ ಹಾಕಿಸಿದ್ದು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಿಲ್ಲ. ಕೇಳು, ನಿನಗೆಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದ್ರೆ ಬಿಡುವ ಮಗನು ನಾನಲ್ಲ. ಲೇ ಜಯರಾಜ್, ಹಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂಥ ಮಾಡಿ ಪಾಂಡವರು ಕೆಟ್ಟರು. ಇನ್ನು ನೀನ್ಯಾವ ಲೆಕ್ಕಲಿ
ಈ ನಿನ್ನ ಸೊಕ್ಕಿನ ಮಾತಿನಿಂದ ನೀನು ಸರ್ವನಾಶವಾಗ್ತೀಯ ನೋಡು. ಏನ್ ನೋಡ್ತಮ್ಮ ಅರ್ಜುನ, ನಿನ್ನ ಜಿಂದ ಕಟ್ಟಿ ಕುಸ್ತಿ ಆಡಕ್ಕೆ ನಮ್ ಸಾವುಕಾರ ಹುಟ್ಟಿದವ್ಗೆ ಬೈತಾನ. ತಮ್ಮ ನೀನು ಕೂಡ ಜಿದ್ದ ಯಾಕೋ ಸಮಾಧಾನ ಕೂತು ಬಗೆಹರಿಸು. ಏನಂತೆ ಏ ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನಾನಲ್ಲ, ನೀನು ನಿಮ್ಮ ಸಾಹುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದು ಪಾಪ ಹುಡುಗ ಮಾತಂದ್ರ ಕಿಮ್ಮತ್ ಕೊಟ್ಟಂಗ ನೋಡ್ಯಾಣ ಅವ್ರ. ಅಲ್ಲ ಅರ್ಜುನ, ಆನ್ಯಾಗಿ ಹುಟ್ಟಿ ಕಬ್ಬು ತಿನ್ನಿಂದ ಈಟ ಕಾಲ ಇರಿವ್ಯಾಗಿ ಸಾಕಣೆ ಅರ್ಜುನ, ನೀನು ಹೊಲಕ್ಕೆ ಏನು ಕಿಮ್ಮತ್ ಹೇಳ. ನಮ್ಮ ಸಾವುಕಾರ ಸದ್ದ 10 ಮಿನಿಟ್ ನಂಬರ್ ಹೇಳು, ಫೋನ್ ಪೇನ ಮಾಡ್ತಿರ್ತಾರ. ನೋಡಿ ಕುಲಕರ್ಣಿ, ಬೇಡುವ ಬಡವನಿಗೆ ಎಷ್ಟೆಂಬುದೇ ಗೊತ್ತಾಗುವುದಿಲ್ಲ. ನೀವೇ ಕೇಳಿ ಎಷ್ಟು ಕೊಡ್ತೀರಂತ. ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ಸಾವುಕಾರ 10 ನಿಮಿಷ ಸಾಯ್ತಿದ್ದ, ಒಂದು 5 ನಿಮಿಷ ಸಾವುಕಾರ ಬಾಯ್ರಪ್ಪ. 3 ಎಕರೆ ಹೊಲಕ್ಕ ಯಾವ್ದಾರ ಸಾಕ್ಷಿ ಕರ್ಕೊಂಡು 3 ಕೋಟಿ ರೂಪಾಯಿ ರೊಕ್ಕ ಕೊಡ್ತು. ಅಟ್ಟ ಅಲ್ಗ ಸಿಕ್ಕಾಪಟ್ಟಿ ಸಾಲಿ ಕಲ್ತ ನಮ್ಮ ತಮ್ಮ ಫೋನಿ ಊರ್ ಹೇಳ್ಕೊಂಡು ಅಡ್ಡಿದ್ರು. ಅವಗೊಂದು ಗೌರ್ಮೆಂಟ್ ಕೊಡ್ಕೊಂಡ್ರೇನವ್ರ ಮತ್ತ ಅಟ್ಟ ಅಲ್ದ ಅವ್ರಿಗೆ ಅದನ್ನ ಕೊಟ್ಟಿ ಇವ್ರಿಗೆ ಕೊಟ್ಟಿ ನಂಗೇನು ಕೊಟ್ಟಿ ಅಂತೇಳಿ ಕೈ ಆಡ್ಸಿದಾರ. ತಮ್ಮ ಅರ್ಜುನ, ನಿನಗ ಮಜಾ ಮಾಡಾಕ ಮಜಾ ಹೇಳಾಕ ಚೆಡ್ಡಿರನ್ನ ಹೇಳಿ ಒಂದು ಹುಡುಗಿನ ತೋರಿಸ್ನು. ಅರ್ಜುನ, ಇದನ್ನ ಕಾದಾಗಿದ್ದು ಕಾಮನಲ್ಲೇ ಕಾಮನ. ಹೆಣ್ಣು ಹೆಣ್ಣಕ್ಕೆ ಮಾರು ಹೋಗಿ ಹೇಸಿ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ. ಇನ್ನೊಂದು ಸಾರಿ ಹದಕಟ್ಟ ಮಾತುಗಳನ್ನು ನನ್ನ ಮುಂದೆ ಆಡಿದ್ದೆ ಆದ್ರೆ ಮಗನ, ನಿನ್ನ ಕುತ್ತಿಗೆ ಹೆಚ್ಚಿಗೆ ರಕ್ತ ಕುಡಿದು ಬಿಡ್ತೀನಿ ಮಗನ. ಅಲ್ಲ ಹೊಯ್ದ ಬುದ್ಧ ಯಾಕೋ ಬಡಿಯಾಕ ಯಾಕೆ ಹುಡುಕು ಮನುಷ್ಯನ ಜಗ್ಗಿರ್ತು ತಮ್ಮ ಉಸಿರ ಕಟ್ಟಾಗಿತ್ತು. ನಂಗೆ ಶಿವ ಶಿವ ಅರ್ಜುನ, ಏನೋ ಮುದುಕು ಮನುಷ್ಯ ಚಪ್ಪುರದಿಂದ ಹೇಳಿದ್ರೆ ಹರಿದು ಮಾತೇನು ಅಲ್ಲ. ಹುಡುಗಿ ಬೇಡ ಬಿಟ್ಟು ಬಿಡೋಣ, ಆದ್ರ ನಿಮ್ಮ ತಮ್ಮಗ ನೌಕರಿ ಹೇಳಿ ಕೊಡ್ತೀನಿ. ಅದಕ್ಕೆ ನೋಡು ಕುಲಕರ್ಣಿ, ನೀನು ನಿಮ್ಮ ಸಾಹುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಐತಿ. ಆದರೆ ನನ್ನದೊಂದು ಕಂಡೀಷನ್ ಐತಿ. ಆ ಕಂಡೀಷನ್ಗೆ ನೀವು ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡಲು ರೆಡಿ. ನಮ್ಮ ಮಾತಿ ಒಪ್ಪಿ ಅಂದೆ ನಮ್ಮ ಜೀವ ದೇಶ ಸರ್ಕಾರ 32 ಸೂಟ್ ಹಾಕಿದಂಗ ಆಗ್ತದೆ. ನಮ್ಮ ಸಾವುಕಾರ ಅದಕ್ಕೂ ಅಲ್ಲೇ ಅಂತಿಲ್ಲ ಅವ್ರ. ನನ್ನ ಕೈಯ ಕೊಟ್ಟಾರಂದ್ರ ಅದ ಬಗ್ಗೆ ಹೇಳ್ತ ತಿಳ್ಕೊರು. ಅರ್ಜುನ, ನೀ ಅದಕ್ಕೆ ಅಂಜಾಕ್ ಹೋಗ್ಬೇಡ. ನೀನು ಏನೇನು ಒಂದ್ ಸ್ವಲ್ಪ ಲೇಖದ ಬರ್ದಿಟ್ಕೋರಿ, ಏನೇನು ನಾವ್ ಹೇಳ್ಬಿಡಪ್ಪ. ನೋಡು ಕುಲಕರ್ಣಿ, ನೀವು ಫ್ಯಾಕ್ಟ್ರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ನೀವು ಫ್ಯಾಕ್ಟ್ರಿ ಕಟ್ಟಲು ಸರ್ಕಾರ ನಿಗದಿ ಮಾಡಿರುವ ಹೊಲ ಬಾಳು ಬಿದ್ದಿಲ್ಲ, ಪಂಜರ ಭೂಮಿನೂ ಅಲ್ಲ. ನೀವು ಈಗ ಬಳಸ್ತಾ ಇರುವುದು ಫಲವತ್ತಾದ ಭೂಮಿಯನ್ನೇ. ಯಾರು ಕೊಟ್ಟರು ನಿಮಗೆ ಪರ್ಮಿಷನ್? ಎಲ್ಲಿದೆ ನಿಮ್ಮ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅರ್ಜುನ, ಕಾನೂನು ಪ್ರಕಾರವಾದ್ರ ಅಲ್ಲಿ ಆಕಾಶನಲ್ಲಿ ಕತ್ತಿನ ಸಿಗಾಕಿಲ್ಲ. ತಪ್ಪು ತಿಳ್ಕೊಬೇಡ. ಈ ಕಾನೂನ ಕಚೇರಿ ಏನಂದೇನಿ, ನಮ್ಮ ಸಾಹುಕಾರ ಅವನು ಹುಟ್ಟನ ಕರ್ದಿ ಬಡಿಬಿಟ್ಟಾರ. ಒಟ್ಟ ಕಂಡೀಷನ್ ಏನೇನ ಅವನು ಅದಕ್ಕಲ್ಲ ಈ ಬಹುದೂರ ಹುಲಿ ನಡಬಾರ್ಕಿರ್ತಾನು ಚಿಂತೆ ಮಾಡಿ. ಲೇ ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರೂ ಕಾಣದಾಗೆ ಕುಳಿತು ಬಿಡುತ್ತದೆ.
ಅಂದ ಮೇಲೆ ನೀನು ತಲೆ ಕೆಡಿಸಿಕೊಳ್ಳೋದು ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಹಣವನ್ನ. ರಾಕ ಮನ್ಯಾಗ ಬಿಟ್ಟು ಬಂದಿದ್ದೋಳ ನೋಡ್ತಮ್ಮ, ಇದ್ರಾಗ ನಿನ್ನ ಪ್ರಕಾರ ಮಾತಾಡಿದಟ್ಟು 3 ಕೋಟಿ ಎಣಿಸ್ಬ. ಚಾ ಕುಡಿಯಕ 500 ತಕೊಂಡ ಅಂತಿದೀಪ, ಹಂಗೆ ಮಾಡಿ ಮಗನ ಅಲ್ಲ. ಇದ್ರಾಗ ಎಣಿಸ್ಕೋಪ 500 ಲೇ ಕುಲಕರ್ಣಿ, ನಾನು ಮೊದಲೇ ಹೇಳಿದ್ದೇನೆ, ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡರಡಿಯುತ್ತ. ಹೇಳಿ ನಿನ್ನ ಕಂಡೀಷನ್. ಮಾತಿನಂತೆ ದುಡ್ಡು ಕೊಟ್ಟೆನಲ್ಲ. ಏ ಜಯರಾಜ್, ನೀನು ನನಗೆ ಕೊಡುವ ಹಣ ನಿನ್ನ ಹತ್ತಿರ ಇಟ್ಟುಕೋ. Atleast ಆ ಹಣ ತಿಂದು 3 ದಿನ ಬದುಕಿ ತೋರಿಸು. ಒಂದು ವೇಳೆ ನೀನೇನಾದರೂ ಬದುಕಿದರೆ ನಾನು ಕೊಟ್ಟ ಮಾತಿನಂತೆ ಬಂದು ನನ್ನ ಹೊಲ ಬಂದು ಕೊಡುತ್ತೇನೆ. ಒಂದು ವೇಳೆ ನೀನೇನಾದರೂ ಸತ್ತರೆ ನಿನ್ನನ್ನು ಮಣ್ಣು ಮಾಡಿ ಹೋಗುತ್ತೇನೆ. ಏ ಸಕ್ಕಿನ ಬಡವ, ಹಾಲಿಯನ್ನು ತಿಂದು ಬದುಕೋಲಕ್ಕೆ ನಾನೇನು ದನ ಎಂದುಕೊಂಡೇನು ರಾಸ್ಕಲ್. ಇವು ನಿಮ್ದು ಗೊತ್ತ ಇಲ್ಲ ಕಾಣಿಸತ್ರಿ. ಅಲ್ಲ ಅರ್ಜುನ, ನಮ್ಮ ಸಾವುಕಾರ ಮನ್ಯಾಗ ಮುಂಜಾನೆ 10 ರೂಪಾಯಿ ಬಾಸ್ಮತಿಗೆ ರೈಸ ಇರ್ತೈತಿ, ಕೊಬ್ಬರಿ ಶೇರ್ವಾನ ಇರ್ತೈತಿ. ಅಲ್ಲ ಇಷ್ಟೆಲ್ಲ ಇದ್ದಾಗ ಹಣ್ಣು ಐತಿ, ನೀರನ್ನು ಐತಿ ತಮ್ಮ ಅರ್ಜುನ. ಯಾವರೇ ಹಾಳಿ ತಿಂದು ಬದುಕ್ತಾನ. ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡು ಒಬ್ಬಿನಿಂದ ಮಾತನಾಡುವುದಕ್ಕಿಂತ ಮುಂಚಿತವಾಗಿಯೇ ತಿಳಿಯಬೇಕಾಗಿತ್ತು ಈ ರೈತನ ತಾಕತ್ತು. ಅದನ್ನು ಬಿಟ್ಟು ಅನ್ನ ಕೊಡುವ ತಾಯಿನ ಬಂಜಿ ಮಾಡಾಕ ಹೊರಟಿರಲ್ಲ. ಹಣದ ಅಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು, ಆದರೆ ಹಗಲಿರುಳು ಎನ್ನದೆ ತಾಯಿಯ ಒಡಲಿನಲ್ಲಿ ದೊರೆಯುವ ಈ ರೈತರನ್ನು ಕೊಂಡುಕೊಳ್ಳಲು ಕೈ ಹಾಕಿದ್ದರಲ್ಲ ಮಕ್ಕಳ. ನಿಮ್ಮನ್ನು ಹದ್ದಿನಂತೆ ಹರಿದು ತಂದು ಬಿಟ್ಟೆವು. ಹತ್ತಿನಂತ ಹೊರ ತಿನ್ನಲು ಬಂದರೆ ಮರಳಿ ಕಬ್ಬಿದ ನಿನ್ನ ದೇಹವನ್ನು ತುಂಡಾಗಿ ಕತ್ತರಿಸಿ ನಾನು ಸಾಕಿದ ನಾಯಿಗಳಿಗೆ ಹಂಚಬೇಕಾಗುತ್ತದೆ. ಆಚಾರ ಏ ಸಾವುಕಾರ, ಒಪ್ಪಿನಿಂದ ಎದೆ ಒಪ್ಪಿಸಿ ಬಂದಿದ್ದೇ ಆದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಹೊಸಕ್ಕೆ ಹಾಕಬಲ್ಲೆ. ಹಣದಾಸೆಗೋಸ್ಕರ ಭೂತಾಯಿಯನ್ನು ಮಾರುವ ಹೊರಸು ಈ ರಾಜಕಾರಣಿ ಎಂದು ತಿಳಿದುಕೊಂಡಿರುವ ನನ್ನನ್ನು. ಇವನು ನೇಗಿಲ ಯೋಗಿ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದಡ್ಡತನದಿಂದ ದೊಡ್ಡ ಮಾತುಗಳನ್ನು ಆಡಿ ಕಡ್ಡಿಯಲ್ಲಿ ಬೀಳುವ ಕುರಿಯಾಗಬೇಡ. ಕುರಿಯಲ್ಲದೆ ಇವನು ನಿಮ್ಮಂತ ರಾಕ್ಷಸರಿಗೆ ಹೊಂಚು ಹಾಕಿ ಕುಳಿತ ಹುಲಿ. ನಿಮ್ಮಂತ ಹೆಣ್ಣು ಹುಲಿಗಳನ್ನು ಸಾಕು ಸಲಗಿದ ಗಂಡು ಹುಲಿ ಇವನು ಜೈರಾಜ್. ಚಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂಡಗಲಿದ ಗೋವಿನಂತೆ ಮಸನಕ್ಕೆ ಕಳಿಸುವೆ. ಏ ಜಯರಾಜ್, ಆ ಗಂಧ ಮಾತ್ರಕ್ಕೆ ಸಿದ್ಧಿಗೆ ಬಿದ್ದರೆ ಜೀವ ಹೋದರೂ ಹಿಂಜರಿಯುವುದಿಲ್ಲ.
ಲೇ ತಮ್ಮ ಅರ್ಜುನ, ಎಷ್ಟು ರೊಚ್ಚಿಗೆದ್ದು ಮಾತಾಡಕತ್ತಿದ್ಯು. ಸಮಾಧಾನ ಮಾಡ್ಕೋರು, ಸಮಾಧಾನರೇ ಮಾಡ್ಕೋ. ನೋಡು ಕುಲಕರ್ಣಿ, ನೋಡು ಗೌಡ, ಮುತ್ತಿನಂತ ಮಾತು ಹೇಳುತ್ತೇನೆ ಕೇಳು. ನೀನು ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಕಿ ಪತ್ರಿಗೆ ಸಮಾನ. ಲೇ ಕುಲಕರ್ಣಿ, ನಿನಗೂ ನಿಮ್ಮ ಸಾವಕಾರನಿಗೂ ಒಂದು ಮಾತು ಹೇಳುತ್ತೇನೆ ಕೇಳು. ಇನ್ನೊಂದು ಸಾರಿ ನಮ್ಮ ಹೊಲದ ತಂಟೆಗೆ ಏನಾದರೂ ಬಂದರೆ ಮಕ್ಕಳ, ನಿಮ್ಮನ್ನು ಅದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತೇನೆ, ಎಚ್ಚರ. ಸುನಾಮಿ ಸುಂಟ್ರು ಗಾಳಿ ಯಾವಾಗಲೂ ಒಂದು ಸಾರಿ ಬರುತ್ತೆ. ಕೆಲವರಿಗೆ ಅದು ಬರುತ್ತೆ ಅಂತ ಭಯ ಇರುತ್ತೆ, ಅದು ಬಂದು ಹೋದ ಮೇಲೆ ಅದರ ಹವಾ ಇರುತ್ತೆ. ಲೇ ಜಯರಾಜ್, ನಾನು ಬರೋವರೆಗೂ ಮಾತ್ರ ನಿನ್ನ ಹವಾ. ನಾನು ಬಂದ್ಮೇಲೆ ನಂದೇ ಹವಾ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಸಾವುಕಾರ, ಇವನು ಹವಾ ಹವಾ ಅಂದೇನು ಪಂಚರ್ ಆಗಲಿ ಬಾಳ್ದಂಗ ದಗದ ಮಾತಾಡ್ತಾನೆ. ಸಾವುಕಾರ, ಏನು ಮಾತಾಡಿ ಮಾತಿಗೆ ಅವನ ಅಲ್ಲ ಕುಂತ್ರಗಾಯಿ ಬಂದಂಗೆ ಮಾತಾಡುವಾದ್ರಿ ಕಣ್ಣಾಗ ನಾವು ಫುಟ್ಬಾಲ್ ಗತೆ ಕಾಣೋದು ಕಾಣಿಸ್ತದೆ. ಬರೀ ವರ್ಷ ಈಟಾಗ ಚೆಂಡಿ ಗತೆ ಕಾಣೋದು ಕಾಣಿಸ್ತದೆ. ಏ ಕುಲಕರ್ಣಿ, ಒತ್ತಲೇ ಬಾಯಿ. ಏ ಅರ್ಜುನ, ಅಂದು ಗೌರವರು ಪಾಂಡವರು ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮಕ್ಕಿದರು. ಹಾಗೆ ಹಿರಣ್ಯಕಶಿಪು ತನ್ನ ಸೋದರ ಸಾವಿನ ಸೇಡಿಗಾಗಿ ದೇವಾನುದೇವತೆಗಳ ಬಲೆ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತನಾಗಲಿಲ್ಲವೇ? ಅಂದಾಗ ಇದೇ ಸೇಡಿಗಾಗಿ ಸಮಯ ನೋಡಿ ನಿನ್ನ ಮಣಿತನ ಸರ್ವನಾಶ ಮಾಡುವವರೆಗೂ ಸಮಾಧಾನವೇ ಇಲ್ಲ. ఎవడు కొట్టన బ్లేడ్ వస్తాది, నేను కొట్టన బ్లేడ్ తో పాటే భయం కూడా వస్తాది. ನಾವು ಸಾಕಾಗಿ ಅಳವಡಿಸ ಸಾಲಿ ಬಿಡೋದು ಸೇಬೇನ ಏನಂದ್ರೆ ಅವನು ಹೊಡೆದ್ರೆ ಬ್ಲಡ್ ಮಾತ್ರ ಬರುತ್ತೆ, ನಾನು ಹೊಡೆದ್ರೆ ಬ್ಲಡ್ ಜೋಡಿ ಭಯನೂ ಬರುತ್ತೆ. ಯಪ್ಪ ಅಂಜಿಕೆ ನನಗ ಬರಾಕತೈತಿ. ಇಲ್ಲಿ ಕೂತು ಮಂದಿ ಮೊದ್ಲ ಬರೋಬರಿ ಇಲ್ಲ. ಇದೇ ಈಗ ಏನೋ ಒಂದು ಹೋಗ್ಯಾನ ಹವಾ ಐತಿ ಅಂತ ಹೇಳಿ ಎದ್ದು ಯಾವಾರು ಹಬ್ಬ ಹೇಳಿ ಬಂದ್ರೆ ಮತ್ತೆ ಇಲ್ಲೇ ಬಂದಿಗೆ ನನ್ನ ಸಾವುಕಾರ ಮೊದಲು ಹೋಗೋಣ್ರಿ. ಮತ್ತು ಇಲ್ಲಿ ಕೂತ್ರು ಬಗೆಹರಿಯಂಗಿಲ್ಲ ರೀ ಸಾಹೇಬ್ರಣ್ಣ. ಅಲ್ಲಿ ಹೋಗೋಣ್ರಿ, ಟೇಬಲ್ದಾಗ ಕೂತು ಮಾತಾಡಿ ಪಚ್ ಮಾಡ್ಕೊಂಡು ಬಂದ ಅವಂಗ ನಾವು ಯಾರು ತುಂಬ್ಸೋಣ್ರಿ ನಡಿ ಸಾವುಕಾರ. ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವೀರಾದಿ ವೀರ, ಸಾವಿರ ಹಳ್ಳಿಯ ಸರದಾರ